ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು. ಇಂದಿನ ಸಂಚಿಕೆಯಲ್ಲಿ ಹೇಳಿದ್ನಲ್ವಾ, ಭೂಮಿ ಹೆದರ್ಕೊಂಡು ಏನಂತಂದರೆ ಅಜಿತ್ ಅವರ ಒಂದು ಬೆನ್ನ ಮೇಲೇ ಅಂದರೆ ಇಲ್ಲಿ ಭುಜದ ಮೇಲೆ ಹೊರಗಿರ್ತಾಳೆ, ಮಲ್ಕೊಂಡಿರ್ತಾಳೆ. ಇಡೀ ರಾತ್ರಿ ಹಾಗೆ ಕೂತಿರ್ತಾರೆ ನಮ್ಮ ಅಜಿತ್ ಅವರು. ಅದು ಎಷ್ಟು ಭೂಮಿ ಮೇಲೆ ಲವ್ ಆಗಿದೆ ಅಂತಂದರೆ ಹೇಳೋಕ್ಕಾಗ್ತಾಯಿಲ್ಲ, ಕೇಳೋಕ್ಕಾಗ್ತಿಲ್ಲ, ಅಷ್ಟು ಲವ್ ಆಗಿಬಿಟ್ಟಿದೆ ಸಾಹೇಬ್ರಿಗೆ. ಮಲಗಿರ್ತಾರೆ. ಪಟ್ಟಂತ ಮುಂಜಾನೆ ಎಚ್ಚರ ಆಗುತ್ತೆ ಭೂಮಿಗೆ ಎಚ್ಚರ ಆದಾಗ, ಅಯ್ಯೋ ಸಾಹೇಬ್ರೆ ಸಾಹೇಬ್ರೆ ಸಾಹೇಬ್ರೆ, ಇಡೀ ರಾತ್ರಿ ನಾನು ಹೀಗೆ ಮಲಗಿದ್ನ, ನಿಮ್ಮ ಭುಜದ ಮೇಲೆ ಸಾಹೇಬ್ರೆ ತುಂಬ ನೋವಾಗ್ತಿದೆಯಾ ಸಾಹೇಬ್ರೆ? ಅಲ್ಲೇ ಸಾಹೇಬ್ರೆ, ನೀವು ಹೋಗಿ ನಿನ್ನ ಜಾಡಿಗೆ ಮಲ್ಗು ಅಂತ ಹೇಳ್ಬೋದಾಗಿತ್ತಲ್ಲ ಸಾಹೇಬ್ರೆ, ಯಾಕೆ ಸಾಹೇಬ್ರೆ ಹಿಂಗೆ ಮಾಡಿದಿರಿ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಒಂದೇ ಸಮ ಬಡಬಡಿಸ್ತಾ ಇರ್ತಾಳೆ. ಇಲ್ಲ ಭೂಮಿ, ಅಂತ ಪರಿ ಏನು ನೋವಿಲ್ಲ ಅಂತ ಹೇಳ್ಬಿಟ್ಟು ಕೈಯೆಲ್ಲ ಹಿಂಗೆ ಎತ್ತಿರ್ತಾರೆ. ಅಂದರೆ ಇಡೀ ರಾತ್ರಿ ಒಂದು ಕೈ ನೋವಾಗಿರುತ್ತೆ, ಭೂಮಿ ಮಲಗಿರ್ತಾರಲ್ಲ, ಹಾಗಾಗಿ ಇಲ್ಲ ಸ್ವಲ್ಪ ಸರಿ ಹೋಗುತ್ತೆ ಅಂತ ಹೇಳಿದಾಗ, ಅಲ್ಲ ಸಾಹೇಬ್ರೆ ಏನು ಸಾಹೇಬ್ರೆ ಇದು ಹಿಂಗೆ ಮಾಡಿಬಿಟ್ರೆ ನೀವು ಸಾಹೇಬ್ರೆ ಸಾಹೇಬ್ರೆ ಅಂತ ಒಂದೇ ಸಮ ಬಡಬಡಿಸ್ತಾ ಇರ್ತಾಳೆ. ಏನೂ ಆಗಿಲ್ಲ ಅಂತ ಹೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಅಳ್ತಾ ಇರ್ತಾಳೆ. ಸರಿ, ನಿನಗೇನ ಬೇಕಾದರೂ ನನ್ನ ಕರಿ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವರು ಹೋಗ್ತಾರೆ. ಹೋದಾಗ ಭಾಗ್ಯಮ್ಮ ಬರ್ತಾಳೆ ಅಲ್ಲಿಗೆ. ಭಾಗ್ಯಮ್ಮ ಬಂದಾಗ ಅಳ್ತಾ ಇರ್ತಾಳೆ. ಭೂಮಿಗೆ ಏನಾಯಿತು, ಯಾಕೆ ಅಳ್ತಿದ್ದೀಯ ಅಂದಾಗ, ನೋಡಮ್ಮ ಸಾಹೇಬ್ರೆ ಎಂಥ ಕೆಲಸ ಮಾಡಿದ್ದಾರೆ ನೋಡು. ಅಲ್ಲ ಇಡೀ ರಾತ್ರಿ ಅಮ್ಮ ನನಗೆ ಅದು ಗುಂಡಾರಿಸಿದ್ನಲ್ಲ, ಅದು ನೆನಪು ಬಂದು ರಾತ್ರಿ ಭಯ ಆಯಿತು. ಭಯ ಆಗ್ಬಿಟ್ಟು ಸಾಹೇಬ್ರನ್ನ ಗಟ್ಟಿಯಾಗಿ ತಬ್ಕೊಂಡ್ಬಿಟ್ಟೆ. ಇಡೀ ರಾತ್ರಿ ಅವ್ರು ಭುಜದ ಮೇಲೆ ಮಲ್ಕೊಂಡ್ಬಿಟ್ಟಿದ್ದೀನಮ್ಮ, ಅವ್ರಿಗೆ ಎಷ್ಟು ನೋವಾಗಿರ್ಬೇಡಮ್ಮ, ನೋಡಮ್ಮ ಸಾಹೇಬ್ರು ಎಂಥ ಕೆಲಸ ಮಾಡಿದ್ದಾರೆ, ನಾನು ಕೆಳಗಡೆ ಮಲ್ಗು ಅಂತ ಹೇಳಬೇಕು ತಾನೆ ಅಂತ ಹೇಳಿದಾಗ, ಅಯ್ಯೋ ಉಜ್ಜಿ ಇಷ್ಟಕ್ಕೆಲ್ಲ ಹೇಳ್ತಾರಾ, ಅದು ಅವರು ನಿನ್ನ ಗಂಡಂದ ಭುಜ ಕಣೆ ಅದು ಅಂತ ಹೇಳ್ಬಿಟ್ಟು ಅವರಮ್ಮ ಅವಳನ್ನು ಸಮಾಧಾನ ಮಾಡ್ತಾಳೆ. ಆದರೆ ಭೂಮಿಗೆ ನೋವು ಆಗ್ತಾನೆ ಇರುತ್ತೆ. ಅಲ್ಲಿಗೆ ಶಾರದಮ್ಮ ಕೂಡ ಬರ್ತಾಳೆ. ಅಮ್ಮ ಅಂತ ಹೇಳಿದ ತಕ್ಷಣ ನೋವಾಗ್ತಿದೆಯಾ ಅನ್ನೋ ಥರ ಕೇಳ್ತಾ ಇರ್ತಾರೆ ಸನ್ನೆಯಲ್ಲಿ. ಇಲ್ಲ ಶಾರದಮ್ಮ, ನನಗೇನು ನೋವು ಆಗ್ತಿಲ್ಲ, ನೀವೇನು ಚಿಂತೆ ಮಾಡಬೇಡಿ ಅಂತ ಹೇಳ್ತಾಳೆ. ಇಷ್ಟು ಹೂ ಕಟ್ಕೊಂಡ್ಬಂದಿರ್ತಾರೆ ಯಾರು, ಶಾರದಮ್ಮನವರು. ಕಟ್ಕೊಂಡ್ಬಂದಾಗ ಶಾರದಮ್ಮ ಹೂ ನನಗೋಸ್ಕರ ಕಟ್ಕೊಂಡ್ಬಂದ್ರೆ ನಂಗೆ ತುಂಬ ಖುಷಿ ಆಯಿತು ಶಾರದಮ್ಮ ಅಂತ ಹೇಳ್ಬಿಟ್ಟು ಹೂನ ತೊಗೊಂಡ್ಬಿಟ್ಟು ತುಂಬ ಖುಷಿ ಆಯಿತು ಶಾರದಮ್ಮ, ನಾನೀಗ ಸ್ನಾನ ಮಾಡಿ ಆಮೇಲೆ ಪೂಜೆ ಮಾಡಿ ಮುಡ್ಕೊಳ್ತೀನಿ ಆಯಿತಾ ಅಂದಾಗ, ಸರಿ ಅಂತ ಹೇಳ್ತಾಳೆ. ಅಂದಾಗ ಇಲ್ಲಿ ಭಾಗ್ಯಮ್ಮನಿಗೂ ಒಂಥರ ಹೊಟ್ಟೆ ಕಿಚ್ಚು, ಮಗಳು ಮೇಲೆ ಆಗದೆ ಸಹಜ ಅದು. ಭೂಮಿ ಆ ಹೂನ ದೇವ್ರಿಗೆ ಮುಡಿಸ್ಬಿಡು, ನಾನು ಬೆಳಿಗ್ಗೆ ಎದ್ದು ನಿನಗೋಸ್ಕರ ಅಂತಲೇ ಇಲ್ಲಿ ಹೂ ಕಟ್ಟಿಟ್ಟಿದ್ದೀನಿ ಅಂತ ಭಾಗ್ಯಮ್ಮ ಕೂಡ ಹೇಳ್ತಾಳೆ. ಸರಿ ಅಮ್ಮ ಆಯಿತು ಅಂತ ಒಪ್ಕೋತಾಳೆ. ಸರಿ ಭೂಮಿ, ಮೊದಲಿಂದ ಕೇಳಬೇಕು ಅಂತ ಹೇಳ್ತೀನಿ, ಮನಶ್ವಿನಿ ಅಂತ ಹೇಳ್ತಾರಲ್ಲ, ಮನಶ್ವಿನಿ ಚಿಕ್ಕ ವಯಸ್ಸು ಒಂದೂ ಇಲ್ವಲ್ಲ ಇಲ್ಲಿ ಅಂತ ಭಾಗ್ಯಮ್ಮ ಕೇಳೇ ಬಿಡ್ತಾಳೆ. ಅಮ್ಮ ಸಾಹೇಬ್ರಿಗೆ ಮನಶ್ವಿನಿ ಫೋಟೋ ನೋಡಿದಾಗಲೆಲ್ಲ ನೆನಪಾಗೋದಲ್ವಾ, ಅದಕ್ಕೆ ದೇವಯಾನಿ ಅಮ್ಮ ಏನು ಮಾಡಿದ್ದಾರೆ ಅಂತಂದರೆ ಅವನ್ನೆಲ್ಲ ತೆಗೆದಿಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾಳೆ. ಓ ಹೌದಾ, ಸರಿ ಹಾಗಾದರೆ ಈ ಸದ್ಯಕ್ಕೆ ಮನಶ್ವಿನಿ ಫೋಟೋ ದೇವಯಾನಿಯವ್ರ ಹತ್ರ ಇದೆಯಾ ಅಂದಾಗ, ಹೌದು ಅಮ್ಮ ಅಂದಾಗ, ಅಂದರೆ ಈ ಭಾಗ್ಯಮ್ಮ ಕೇಳ್ತಾಳೋ ಏನೋ, ಕೇಳಿದಾಗ ಮತ್ತೆ ಬೇರೆಯವ್ರ ಫೋಟೋ ತೋರಿಸ್ತಾಳೋ ಏನೋ ಈ ದೇವಯಾನಿ ಹೇಳೋಕ್ಕಾಗೋದಿಲ್ಲ. ಈ ಕಡೆ ಭೂಮಿ, ನಿಜವಾಗ್ಲೂ ನಿನಗೆ ಎಂಥ ಒಳ್ಳೆ ಗಂಡನ ಮನೆ ಸಿಕ್ಕಿದೆ ಕಣೆ, ನಿನ್ನ ಗಂಡ ದೇವರು ಅಂತವ್ರು ಅಂತ ಹೇಳ್ಬಿಟ್ಟು ಈ ಅಮ್ಮ ಹೊಗಳ್ತಾನೆ ಇರ್ತಾಳೆ. ಭಾಗ್ಯಮ್ಮ ಭೂಮಿಗೆ ಒಂಥರ ಸಂಕಟ ಆಗ್ತಿರುತ್ತೆ. ಆಗ ಮತ್ತೆ ಅಜಿತ್ ಹೋಗ್ಬಿಟ್ಟು ದೇವ್ರ ಹತ್ರ ನಿಂತ್ಕೋತಾನೆ. ಏನಾಗಿದೆ ನನಗೆ, ಯಾಕೆ ನಾ ಭೂಮಿ ಕಡೆ ಇಷ್ಟೊಂದು ವಾಲ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂಥರ ಫೀಲ್ ಮಾಡ್ತಾ ಇರ್ತಾನೆ. ಭೂಮಿ ಬೇರೆ ಏನಂತಾಳೆ ಅಂತಂದ್ರೆ, ಅಲ್ಲ ಸಾಹೇಬ್ರೆ ಏನು ಸಾಹೇಬ್ರೆ ಇತ್ತಿತ್ತಲಾಗಿ ತುಂಬ ಕೇರ್ ಮಾಡ್ತಾ ಇದ್ದೀರಾ, ನನ್ನ ಅದೇನೋ ಹೇಳ್ತಾರಲ್ಲ, ದೀಪ ಆರ್ಬೇಕಾದ್ರೆ ಜೋರಾಗಿ ಉರಿಯುತ್ತಂತೆ, ಆ ರೀತಿ ನೀವು ರಾಸಿ ಪ್ರೀತಿ ತೋರಿಸ್ತಾ ಇದ್ದೀರಪ್ಪ. ನನ್ನ ಪೋಸ್ಟಿಂಗ್ ಆದರೆ ನಾನು ಜಡಿಗೆ ನಾನು ಹೋಗ್ತೀನಿ, ನನ್ನ ಪ್ಲೇಸಿಗೆ ನಾನು, ನಿಮ್ಮ ಪ್ಲೇಸಿಗೆ ನೀವು ಹೋಗ್ತೀರಾ ಅಲ್ವಾ ಸಾಹೇಬ್ರೆ ಅಂತ ಹೇಳಿದಾಗ ಅಜಿತ್ಗೆ ಬಹಳ ನೋವಾಗುತ್ತೆ, ಮನಸ್ಸಿಗೆ ನೋವಾಗ್ಬಿಟ್ಟು ಹೋಗಿ ದೇವ್ರ ಹತ್ರ ನಿಂತ್ಕೋತಾರೆ. ಯಾಕೆ ದೇವ್ರೆ ಈಗ ಆಡ್ತಿದ್ಯಾ, ನನಗೆ ಏನಾಗಿದೆ ನನಗೆ ಅಂತ ಹೇಳ್ಬಿಟ್ಟು ಅವರೇ ಪ್ರಶ್ನೆ ಮಾಡ್ಕೊಳ್ತಾ ಇರ್ತಾರೆ. ಈ ಕಡೆ ಮತ್ತೆ ಮನೆಯವರೆಲ್ಲ ಸೇರಿಬಿಟ್ಟು ಏನಪ್ಪ ಅಂತಂದರೆ ಪೂಜೆ ಮಾಡೋಕ್ಕೆ ರೆಡಿ ಆಗುತ್ತೆ. ಆ ಪೂಜೆಯಲ್ಲೂ ಕೂಡ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ಏನು ಅಂತಂದರೆ, ನಮ್ಮ ನಚ್ಚಿ ಇದನ್ನಲ್ಲ, ನಚ್ಚಿ ಸಾಮಾನ್ಯದವನಲ್ಲ, ಅದಕ್ಕೆ ಕೂತ್ಕೊಳ್ಳಿ ಅಂತ ಹೇಳ್ತಾನೆ. ಕೂತ್ಕೊಳ್ಳಿ ಅಂದಾಗ, ಬೇಡಮ್ಮ ಇದು ನೀವು ಕೂರಿಸಿ ನಾನು 10 ವರ್ಷ ಹೀಗೆ ಕೂರಿಸ್ಬೇಕಂದೀಯ, ನಾನು ಕೂರಲ್ಲ ಅಂದಾಗ, ಇದು ನಮ್ಮ ಅತ್ತಿಗೆ ಅಂದರೆ ಇದು ನಮ್ಮ ಅತ್ತಿಗೆ ಹೇಗೆ ಅಂತ ನಾನು ಟೆಸ್ಟ್ ಮಾಡಿದೆ ಅಂತ ಹೇಳ್ತಾರೆ. ಪೂಜೆ ಮಾಡ್ತಿರ್ತಾರೆ. ಪೂಜೆ ಮಾಡೋದಕ್ಕೆ ಮುಂದೆ ಏನಾಯಿತು ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಸದ್ಯಕ್ಕೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಜಿತ್ ಮನಸ್ಸಿಗಂತೂ ಭಾಳ ನೋವಾಗ್ತಿದೆ, ಅಷ್ಟೇ ಪ್ರೀತಿಸ್ತಾ ಇದ್ದಾರೆ. ಈ ವಿಷಯವನ್ನು ಹೇಗೆ ವ್ಯಕ್ತಪಡಿಸ್ತಾರೆ, ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.